ನಮಗೆ ಯಾಕಪ್ಪ ಇಲ್ಲ, ನಮ್ಗೆ ಅದು ಐಡೆಂಟಿಟಿ ಕೊಡಕ್ ಬರೋದಿಲ್ಲ. ಕಾಯೋಣ, ಪರವಾಗಿಲ್ಲ, ಇನ್ನೂ ಸ್ವಲ್ಪ ಕಾಯೋಣ, ತೊಂದರೆ ಇಲ್ಲ. ಕಾನೂನಿಗೆ ನಾವೇನು ಈಗ ಇನ್ನೊಂದು ಬಾವುಟ ಕಟ್ಕೊಂಡ್ಬರೋ ಪಾಠಕ್ಕೆ ಅವ್ರನ್ನೆಲ್ಲ ಬಿಡ್ತಾರೆ, ನಮ್ಮನ್ನ ಬಿಡೋದಿಲ್ಲ. ಅಕ್ರಮವಾಗಿ ಬೇರೆ ಬೇರೆ ಬೋರ್ಡ್ ಬಿಡ್ತಾರೆ, ಯಾವ್ದೋ ಒಂದು ರೂಢಿ ನಮ್ಮ ಹೆಸರು ಹೇಳಿದ್ರೆ ಬಿಡ್ತಾರೆ, ವ್ಯಕ್ತಿ ಹೆಸರು ಹೇಳಿದ್ರೆ ಬಿಡ್ತಾರೆ. ಇದು ಯಾವ ಮಟ್ಟಕ್ಕಿದೆ? ಹಾಗಾದ್ರೆ ನೈಸ್ ರೋಡ್ ಎಲ್ಲ ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ತಪ್ಪೇ ಇಲ್ವಾ? ಇವ್ರು ಯಾವ್ದು ಭ್ರಷ್ಟಾಚಾರನೇ ಇಲ್ವಾ? ಎಲ್ಲಿಗೆ ಹೋಗಿದೆ? ಯಾಕೆ ಕೇಳ್ತಾರೆ? ಈಗ ಎಲ್ಲಾ ಕಡೆ ತಾರ್ ರೋಡ್, ಸಿಮೆಂಟ್ ರೋಡ್ ಇರ್ಲೇಬೇಕಂತ ಯಾಕೆ ತಾರ್ ರೋಡ್ ಬಿಟ್ಟಿದ್ದೀರಾ? ನೀವು ನಿಮ್ಮ ಏನು ಕಾನೂನು ವೈಲೇಷನ್ ಹೆಂಗ್ ಮಾಡಿದ್ದೀರಾ? ವೈಲೇಷನ್ ಹೆಂಗ್ ದಾರಿ ಮಾಡ್ಕೊಟ್ಟಿದ್ದೀರಾ? ತಪ್ಪಲ್ವಾ ಇದು? ಅರ್ಥ ಆಯ್ತಾ ವೀಕ್ಷಕರೇ? ದಯವಿಟ್ಟು ಏನಾಗುತ್ತೋ ಅದು ನಾವು ಕಾಯಲಿಲ್ಲ. ಯಾಕಂದ್ರೆ ಇಲ್ಲ MLA MP ಚೇಲಗಳು ಅವ್ರ ಬೋರ್ಡ್ ಲೆಕ್ಕ ಬಂದೇ ಬಿಡ್ತಾರೆ, ಅವೆಲ್ಲ ಬಿಡ್ತಾರೆ. ಪೊಲೀಸರು ಅಲ್ಲದೆ ಇದ್ರು ಅವ್ರ ಕುಟುಂಬದವ್ರು ಬೋರ್ಡ್ ಲೆಕ್ಕ ಬಂದೇ ಬಿಡ್ತಾರೆ. ಬೇರೆ ಬೇರೆಯವ್ರಿಗೆಲ್ಲರಿಗೂ ಬಿಡಲ್ಲ, ಕದಿಮರಿಗೆಲ್ಲ ಬಿಡ್ತಾರೆ. ಸಾರ್ವಜನಿಕವಾಗಿ ನಾವು ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರಿಗೆ ಒಂದು ಬಸ್ ಬಿಡೋಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಇವ್ರಿಗೂ ಅದು ಸೇರಲ್ವಾ? ಈಗ ಹೋರಾಟದಲ್ಲಿ ಸೇರಿಸಿ ನಾವು ಮಾತಾಡೋಣ. ರೈತರಿಗೆ ಕಾನೂನುಬದ್ಧವಾಗಿ ಏನು ಜಮೀನು ತಗೊಂಡು ಮಾಡ್ತಾವ್ರ? ಎಷ್ಟು ಅಕ್ರಮ ಕುತ್ಕೋಣ. ಆಯ್ತು ವೀಕ್ಷಕರೇ, ಇದು ನಮ್ಮ ನೈಸ್ ರೋಡ್. ಈಗ ಕೊಡೋಣ ಸ್ವಾಮಿ, ಕಾನೂನು ರೀತಿಯಲ್ಲಿ ರೋಡ್ಗಳಿದಾವೆ. ಅವ್ರಿಗೆ ಹೋದ್ರೆ ಹೋಗ್ಲಿ, ಒಂದೇ ಒಂದು ರೋಡ್ ಕಾನೂನು ರೀತಿಗಳಲ್ಲಿ ರೋಡ್ಗಳಿದಾವ. ತಾರ್ ರೋಡಲ್ಲಿ ಮಾಡಲೇಬಾರ್ದು ಅಂತಿದೆ ನೈಸ್ ರೋಡಲ್ಲಿ. ಹೆಂಗೆ ತಾರ್ ರೋಡ್ಗಳಲ್ಲಿ ಇಷ್ಟು ದಿನ ಗುಡಿಸ್ಕೊಂಡು ಏನು ಹಳ್ಳಗಳು ಬಿಟ್ಟಿರೋ ರೋಡ್ಗಳಲ್ಲೂ ಕೂಡ ನಾವು ಟೋಲ್ ಕಟ್ಕೊಂಡು ಹೋಗಿದ್ದೀವಿ. ಅರ್ಥ ಆಯ್ತಾ? ಅವಾಗೂ ಟೋಲ್ ಕಿತ್ಕೊಂಡು ಅಗಲ್ದೋರಡೆ ಮಾಡ್ಕೊಂಡ್ರು ಕೂಡ ಇದು ನೈಸ್ ರೋಡ್ಗೆ ಇವ್ರಿಗೆ ಇಷ್ಟ ಬಂದಂಗೆ ರೈಸ್ ಮಾಡ್ಕೊಂಡ್ರು ಕೂಡ ನಮ್ಮ ರಾಜಕಾರಣಿಗಳಿಗೆ ಇದ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ಏನು ಹೇಳ್ತಲ್ಲ ಇಲ್ಲ. ಅರ್ಥ ಆಯ್ತಾ ವೀಕ್ಷಕರೇ? ಯಾಕೆ ಇಲ್ಲ ಅಂದ್ರೆ ಇದ್ರಲ್ಲಿ ಅವರು ಪಾಲ್ದಾರಲ್ವಾ? ಆ ಪಾಲುದಾರಕ್ಕೆ ನಿಂತೋಗ್ಬಿಡುತ್ತಲ್ವಾ? ಅದಕ್ಕೆ ಹಂಗಾಗಿ ಇದು ಇಷ್ಟು ಮಾಡ್ತಾ ಇದಾರೆ. ಇದು ಸರಿ ಇಲ್ಲ. ಕಾನೂನು ರೀತಿಯಲ್ಲಿ ದಯವಿಟ್ಟು ತಪ್ಪಿದೆ. ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಈ ನೈಸ್ ರೋಡಿನ ಬಗ್ಗೆ, ಈ ಹಗರಣ ಬಗ್ಗೆ ಈ ಗೌರ್ಮೆಂಟ್, ಯಾವುದೇ ಗೌರ್ಮೆಂಟ್ ಬರ್ಲಿ, ಕಾಂಗ್ರೆಸ್ ಬಂದಾಗ ನಾವು ಉದ್ಧಾರ ಮಾಡ್ಬಿಡ್ತೀರಿ, ಬಿಜೆಪಿ ಬಂದಾಗ ಕಿತ್ತು ಬಾರ್ಲಾಕ್ಬಿಡ್ತೀರಿ ಅಂತಾರೆ. ಯಾವ ಗೌರ್ಮೆಂಟ್ ಏನ್ ಮಾಡಿದೆ ಇವತ್ತಿನವರೆಗೂ? ಯಾವ ಗೌರ್ಮೆಂಟ್ ಯಾವ್ದ್ರ ಮೇಲೆ ಕ್ರಮ ಜರುಗಿಸಿದಪ್ಪ? ಈಗ ಯಾವ್ದೋ ಸಿಮೆಂಟ್ ರೋಡ್ ಇರ್ಲಿ, ಸಿಮೆಂಟ್ ರೋಡ್ ಬೇಕು ಅಂತ ಹೇಳ್ತಾರಲ್ಲ, ಸಿಮೆಂಟ್ ರೋಡ್ ಇಲ್ದಿರ ಹೆಂಗೆ ತಾರ್ ರೋಡಲ್ಲಿ ಇಷ್ಟು ಈ ರೋಡಲ್ಲಿ ಬಿಡೋಕೆ ಆದ್ರೂ ಇರಂಗೆ ಏನ್ ಮಾಡಿ ಕಡ್ಡಗತ್ತಿದ್ದ ಇದ್ರ ಅಧಿಕಾರಿಗಳು ಮತ್ತೆ ಇವ್ರ ಮಿನಿಸ್ಟರ್ಗಳು? ಇದ್ರಲ್ಲಿ ಪಾಲುದಾರರಿಗೆ ಇಲ್ವಾ? ಮಿನಿಸ್ಟರ್ಗಳು ಮತ್ತೆ ಅಧಿಕಾರಿಗಳಿಗೆ ಏನು ಲಂಚ ಹೋಗಿಲ್ವಾ? ಅಗಲ್ದೋರಾಡಿ ಏನ್ ನಡೆದಿಲ್ವಾ ನೈಸ್ ರೋಡಲ್ಲಿ? ಇದರ ಬಗ್ಗೆ ಕೂಲಾಂಕುಷವಾಗಿ ತನಿಖೆ ಮಾಡಿ ಕ್ರಮ ಜರುಗಿಸೋಕೆ ಈ ಅಧಿಕಾರಿಗಳಿಗೆ ಮತ್ತೆ ಈ ರಾಜಕಾರಣಿಗಳಿಗೆ ತಾಕತ್ತಿಲ್ಲ, ದಮ್ಮಿಲ್ಲ. ನೇರವಾಗಿ ಹೇಳ್ತೀನಿ, ದಮ್ಮಿಲ್ಲ. ಇವ್ರಿಗೆ ನಾಚಿಕೆ ಆಗ್ಬೇಕಿಂತ ರಾಜಕಾರಣಿಗಳಿಗೆ, ಇಂಥ ಮಿನಿಸ್ಟರ್ಗೆ ಹಾಗೂ ಇಂಥ ಅಧಿಕಾರಿಗಳಿಗೆ, ಎಡಿ ಅಧಿಕಾರಿಗಳಿರಲ್ಲ, ಎಡಿ ಅಧಿಕಾರಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇಂಥ ಅಧಿಕಾರಿಗಳನ್ನ ನಾವು ಕಟ್ಟೋದಕ್ಕೆ KRS ಬರಬೇಕು. ಇಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಬಂದಿಲ್ಲ ಅಂದ್ರೆ ಇಂಥ ಭ್ರಷ್ಟರನ್ನ ಅತಿ ಮಾಡ್ಕೊಂತಾರೆ ಯಾರು? ನಮ್ಮ ರಾಜಕಾರಣಿಗಳು. ಹೊತ್ತು ಇವ್ರನ್ನ ಸರಿ ಮಾಡೋದಕ್ಕೆ, ಯಾಕಂದ್ರೆ ರಾಜಕಾರಣಿಗಳಿಗೆ ಇದರಿಂದ ಬಂಡವಾಳ ಬರುತ್ತೆ ಹಾಗೂ ಭ್ರಷ್ಟಾಚಾರದ ಹಣ ಇದರಲ್ಲಿ ಪಾಲುದಾರಿಕೆ ಇದೆ. ಹಾಗಾಗಿ ಇದ್ರ ಮೇಲೆ ಯಾವುದೇ ಕ್ರಮ ಜರುಗಿಸೋದಿಲ್ಲ. ದಯವಿಟ್ಟು ನೀವು ಜನಗಳ ಎಚ್ಚೆತ್ಕೊಬೇಕು. ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ಹಾಗೂ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಾವು ಹಂಗಾಗಿ ರೇಗೋಗ್ಬೇಡ. ಈ ಭ್ರಷ್ಟ ಕಡಿವಾಣ ಹಾಕಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಸತಿ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ನಿಲ್ಲಿಸಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ವಿಷಯ ಇಷ್ಟೆಲ್ಲ ಮಾಡೋದಕ್ಕೆ ಇಷ್ಟೋ ತನಕ ಬೇಕಾಗಿತ್ತು. ಅವ್ರಿಗೆ ಯಾರ್ಯಾರನ್ನೋ ಮಾತಾಡಿಸ್ಬೇಕಾಗಿತ್ತು, ಯಾರ್ಯಾರನ್ನೋ ಇದು ಮಾಡ್ಬೇಕಾಗಿತ್ತು. ಈ ಒಂದು